Hello, my dear friends and my dear students. Welcome to our YouTube channel Civil with Sudhir. Myself Sudhir Jirobe. ಸೊ ಇವತ್ತಿನ ವಿಡಿಯೋಲಿ ತುಂಬ ಇಂಪಾರ್ಟೆಂಟ್ ಇದೆ. ಯಾಕೆಂದರೆ ತುಂಬ ದಿವಸದಿಂದ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು ಕಂಪಲ್ಸರಿ KPSC ಇಂದ ಕನ್ನಡ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಯಾರು ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಓದಿಲ್ಲ, ಟೆಂತಲ್ಲಿ PUCಯಲ್ಲಿ ಯಾರ್ಯಾರು ಓದಿರಲ್ಲ, ರೈಟ್. ಇಫ್ ಯು ಆರ್ ಅಪ್ಲೈಡ್ ಫಾರ್ ಎನಿ KPSC ಎಕ್ಸಾಮ್ಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್, ಆ್ಯಂಡ್ ಇಫ್ ಯು ಆರ್ ನಾಟ್ studied first language and second language as a Kannada, so if then you have to clear the compulsory Kannada exam that is conducted by the KPSC. ಗೊತ್ತಾಯ್ತಾ? ಸೊ ಎವ್ರಿ ಎಕ್ಸಾಮ್ ದೇ ವಿಲ್ ಕಂಡಕ್ಟ್ ದಿಸ್ ಕಂಪಲ್ಸರಿ ಕನ್ನಡ ಎಕ್ಸಾಮ್. ಇಫ್ ಯು ಆರ್ ಅಪ್ಲೈಯಿಂಗ್ ಫ್ರಮ್ ದ ಅದರ್ ಸ್ಟೇಟ್ ಆಲ್ಸೋ ಯು ಹ್ಯಾವ್ ಟು ಕ್ಲಿಯರ್ ದಿಸ್ ಎಕ್ಸಾಮ್ ಟು ಗೆಟಿಂಗ್ ದ ಜಾಬ್ ಇನ್ ಕರ್ನಾಟಕ, ರೈಟ್. ಸೊ ಇನ್ ಟುಡೇಸ್ ವಿಡಿಯೋ ವಿ ವಿಲ್ ಡಿಸ್ಕಸ್ what is the syllabus of this exam and what is the pattern and how many marks to qualify this exam and what is the question paper pattern and previous year question paper. I will show an live demo and I will show a PDF of that question paper that is very important for your exams, how to clear that one. ಕನ್ನಡ ಎಕ್ಸಾಮ್ನ ನೀವು ಯಾವ ಥರ ಕ್ಲಿಯರ್ ಮಾಡ್ಬೋದು ಅಂತ ಅದನ್ನು ನಿಮಗೆ ಕ್ವಶನ್ ಪೇಪರ್ ತೋರಿಸ್ಬಿಟ್ಟು ಹೇಳ್ತೀನಿ. ಒಂದು ಮಾಡೆಲ್ ನೋಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ, ಗೊತ್ತಾಯ್ತಾ? ಸೊ ತುಂಬ ದಿವಸದಿಂದ ಎಲ್ಲರೂ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು ಸರ್ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಇವತ್ತು ನಾನು ತಂದಿದ್ದೀನಿ. ಸಿಲೆಬಸ್ ಆಫ್ ದ ಎಕ್ಸಾಮು, ಎಕ್ಸಾಮ್ ಪ್ಯಾಟರ್ನ್, ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ. ನೋಡಿ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷಾ ಪಠ್ಯಕ್ರಮ ಅಂತಂದರೆ ಸಿಲೆಬಸ್ ಇಷ್ಟಿದೆ. ಸಿಲೆಬಸಲ್ಲಿ ಏನೇನಿದೆ ಅಂತಂದರೆ ನೋಡಿ, ಟೋಟಲ್ ಇದು ಇರೋದು ಓಕೆ, ಟೋಟಲ್ ಇರೋದು ಎಷ್ಟು ಮಾರ್ಕ್ಸಿಗೆ ಅಂತಂದರೆ 150 ಮಾರ್ಕ್ಸಿಗೆ. ಟೋಟಲ್ ಇದು ಇರೋದು 150 ಮಾರ್ಕ್ಸ್ಗೆ. ನೀವು ನೋಡ್ಬೋದು ಇಲ್ಲಿ. ಸೊ 150 ಮಾರ್ಕ್ಸ್ನ ಅವರು ಯಾವ ಥರ ಡಿವೈಡ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು. ಸೊ 150 ಮಾರ್ಕ್ಸ್ನ ಅವರು ಫಸ್ಟ್ 25 ಮಾರ್ಕ್ಸ್ ಯಾವುದಕ್ಕೆ ಮಾಡಿದ್ದಾರೆ ಅಂತಂದರೆ 25 ಮಾರ್ಕ್ಸ್ ಫಸ್ಟ್ ನೋಡಿ, ಸೀರಿಯಲ್ ನಂಬರ್ 1ಅಲ್ಲಿ ವಿಷಯದ ಸಮಗ್ರ ಅರ್ಥೈಸುವಿಕೆ ಅಂದರೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಅಂತ ಅಂತೀವಲ್ಲ, ರೈಟ್. ಸೊ ದೇ ಆರ್ ಆಸ್ಕಿಂಗ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಅಂತ ಅನ್ಬೋದು. ಅಂದರೆ ನಿಮಗೆ ಕನ್ನಡ ಎಷ್ಟು ಬರುತ್ತೆ, ಗ್ರಾಮರು ಇರ್ಬೋದು ಇದರಲ್ಲಿ ಗ್ರಾಮರು ಇರುತ್ತೆ. 25 ಮಾರ್ಕ್ಸ್ದು ಗ್ರಾಮರು ಕೇಳ್ಬೋದು ಅವರು, ರೈಟ್. ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ ಒನ್ ನೋಡಿ, ಪದ ಪ್ರಯೋಗ ಅಂದರೆ ವರ್ಡ್ ಯೂಸಿಂಗ್ ಅಂತೀವಲ್ಲ, ವರ್ಡ್ ಮೀನಿಂಗ್ ಅಂತ ಅನ್ಬೋದು. ಕನ್ನಡದಲ್ಲಿ ಕೊಟ್ಬಿಟ್ಟು ಇಂಗ್ಲೀಷಲ್ಲಿ ಮಾಡಂತಾರೆ, ರೈಟ್. ಅಥವಾ ಇಂಗ್ಲೀಷಲ್ಲಿ ಕೊಟ್ಬಿಟ್ಟು ಅದ್ರ ಕನ್ನಡ ಮೀನಿಂಗ್ ಬರಿ ಅಂತ ಹೇಳ್ತಾರೆ. ಅದನ್ನು ನಾವು ಪದ ಪ್ರಯೋಗ ಅಂತ ಅಂತೀವಿ. ಇದು ಸೆಕೆಂಡ್ ಒನ್. ಥರ್ಡ್ ಒನ್ ಬಂದುಬಿಟ್ಟು ವಿಷಯ ಸಂಕ್ಷೇಪಣೆ, ರೈಟ್. ವಿಷಯ ಸಂಕ್ಷೇಪಣೆ ಅಂತ ಹೇಳ್ತಾ ಇರೋದು ಅಂದರೆ ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಬರೆಯೋದು, ಅದಕ್ಕೆ 25 ಮಾರ್ಕ್ಸ್ ಕೊಟ್ಟಿದ್ದಾರೆ, ರೈಟ್. ಫೋರ್ತ್ ಒನ್ ಇದೆ ಪದ ಜ್ಞಾನ. ಪದ ಪ್ರಯೋಗ ಬೇರೆ, ಪದ ಜ್ಞಾನ ಬೇರೆ. ನೋಡಿ, ಪದ ಪ್ರಯೋಗ ಅಂತಂದರೆ ಫಾರ್ ಎಕ್ಸಾಂಪಲ್ ಹೇಳೋದಂತಂದರೆ ನಿಮಗೆ ಈಸಿಯ ವೇಯಲ್ಲಿ ಹೇಳ್ತೀನಿ. ಈಗ ಡೈಲಿ ರೂಟೀನಲ್ಲಿ ನೀವು ಏನೋ ಒಂದು ಕೆಲಸ ಮಾಡ್ತೀರಾ, ಅದನ್ನು ನೀವು ಏನೇನು ಪದಗಳ ಯೂಸ್ ಮಾಡ್ತೀರಾ ಅದನ್ನು ಅವರು ಕೇಳ್ತಾರೆ, ಅದರದ್ದು ಮೀನಿಂಗ್ ಕೇಳ್ತಾರೆ. ಸೊ ಪದ ಪ್ರಯೋಗ ಅಂತಲೂ ಅನ್ಬೋದು. ಪದಜ್ಞಾನ ಅಂದರೆ ನಿಮಗೆ ಆ ವರ್ಡ್ಸ್ ಬಗ್ಗೆ ಎಷ್ಟು ನಾಲೆಜ್ ಇದೆ, ಈ ವರ್ಡ್ ಅಂದರೆ ಏನು, ಆ ವರ್ಡ್ ಅಂದರೆ ಏನು. ಈ ಎರಡು ಆಲ್ಮೋಸ್ಟ್ ಸೇಮ್ ಇದೆ, ಪದ ಪ್ರಯೋಗ, ಪದ ಜ್ಞಾನ. ಸೊ ಎರಡು ಏನಂತಂದರೆ ಡಿಪೆಂಡ್ಸ್ ಆನ್ ದ ಪ್ರಾಕ್ಟಿಕಲ್ ಯೂಸೇಜ್, ಯಾವ ಥರ ಇರುತ್ತೆ ಅದ್ರ ಮೇಲೆ ಸ್ವಲ್ಪ ಚೇಂಜಸ್ ಆಗುತ್ತೆ. ಲಘು ಪ್ರಬಂಧ ಅಂತ ಇದೆ. ನೆಕ್ಸ್ಟ್ ಫಿಫ್ತ್ ನೋಡಿ, ಲಘು ಪ್ರಬಂಧ ಅಂದರೆ ಎಸ್ಸೆ ಅಂತ ಅನ್ಬೋದು, ರೈಟ್. ಸೊ ಅದಾದಮೇಲೆ ಅದು 25 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ಎಲ್ಲ ಟಾಪಿಕ್ಕು 25 ಮಾರ್ಕ್ಸಿಂದ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾಷಾಂತರ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಂಗ್ಲೀಷಲ್ಲಿ ಪ್ಯಾರಾಗ್ರಾಫ್ ಕೊಡ್ತಾರೆ, ಅದನ್ನು ನೀವು ಕನ್ನಡಕ್ಕೆ ಏನಂತಂದರೆ ಭಾಷಾಂತರ ಅಂತಂದರೆ ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷ್ನು ಕೊಡ್ಬೋದು. ಅದನ್ನು ನೀವು ಬರಿಬೇಕಾಗುತ್ತೆ. ಕನ್ನಡ ಟು ಇಂಗ್ಲೀಷು ಕೊಡೋದು ತುಂಬ ಕಷ್ಟ, ಅಂದರೆ ಕೊಡೋದಿಲ್ಲ ಅದು. ಸೊ ಇಂಗ್ಲೀಷ್ ಟು ಕನ್ನಡನೇ ಮ್ಯಾಕ್ಸಿಮಮ್ ಕೊಡ್ತಾರೆ. ಸೊ ಇದಿಷ್ಟು ಬಂದುಬಿಟ್ಟು ಇದೇನಿದೆ ಹೇಳಿ, ಇದು ಎಕ್ಸಾಮ್ ಸಿಲೆಬಸ್ ಇದೆ. ಸಿಲೆಬಸ್ಸು, ಎಕ್ಸಾಮ್ ಪ್ಯಾಟ್ರನ್ ಬಗ್ಗೆ ಹೇಳ್ತೀನಿ. ಸಿಲೆಬಸ್ ಇದೆ. ಸೊ ಹೌ ಮೆನಿ ಮಾರ್ಕ್ಸ್ ಟು ಕ್ವಾಲಿಫೈ, ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ ಇವಾಗ. ಸೊ ಎಷ್ಟು ಅಂತಂದರೆ ಇವಾಗ 150 ಮಾರ್ಕ್ಸ್ ಇದೆ ಅದು. ಸೊ 150ಗೆ ನೀವು ಕ್ವಾಲಿಫೈ ಆಗಬೇಕಂದ್ರೆ ನೀವು 50 ಮಾರ್ಕ್ಸ್ ಅಂತೂ ತೆಗಿಲೇಬೇಕಾಗುತ್ತೆ. ಸೊ ಯು ಹ್ಯಾವ್ ಟು ಟೇಕ್ ಮಿನಿಮಮ್ 50 ಮಾರ್ಕ್ಸ್ ಫಾರ್ ಕ್ವಾಲಿಫೈಯಿಂಗ್. ಇದು ಕ್ವಾಲಿಫೈಯಿಂಗ್ ನೇಚರ್ ಅಷ್ಟೇ ಇದೆ, ಇದರಲ್ಲಿ ನೀವೇನು ಸ್ಕೋರ್ ಮಾಡೋದು ಏನು ಭೀ ಬೇಕಾಗಿಲ್ಲ. 150 ಮಾರ್ಕ್ಸಲ್ಲಿ ನೀವು 50 ಮಾರ್ಕ್ಸ್ ತೊಗೊಂಡ್ರೆ ಸಾಕು, ನೀವು ಕ್ವಾಲಿಫೈ ಆಗಿಬಿಡ್ತೀರ, ರೈಟ್. ಸೊ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ. ಯಾವುದು ಸಿಲೆಬಸ್ ಆಯಿತು, ಹೌ ಮೆನಿ ಮಾರ್ಕ್ಸ್ ಫಾರ್ ಕ್ವಾಲಿಫೈ. ಕ್ವಶನ್ ಪೇಪರ್ ಪ್ಯಾಟ್ರನ್ ತೋರಿಸ್ತೀನಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎರಡೂ ಇದರಲ್ಲೇ ತೋರಿಸ್ತೀನಿ. ಓಕೆ ನೋಡಿ, ಇವಾಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಇದು ಕ್ವಶನ್
ಪೇಪರ್ ಯಾವ ಥರ ಇರುತ್ತೆ, ಅದರ ಪ್ಯಾಟ್ರನ್ ಏನಿರುತ್ತೆ ಎಲ್ಲ ಈ ಕ್ವಶನ್ ಪೇಪರಲ್ಲಿ ನೋಡ್ಬೋದು. ಸೊ ಈ ಕ್ವಶನ್ ಪೇಪರ್ ನಿಮಗೆ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನೀವು kpsc.kar.nic.in ಸಬ್ಜೆಕ್ಟ್ ಕೋಡ್ ಬಂದುಬಿಟ್ಟು 264 ಅಂತಿದೆ. ನೀವು ಯಾವುದೇ ಕನ್ನಡ ಎಕ್ಸಾಮ್ ತೊಗೊಳ್ಳಿ ಎಲ್ಲದಕ್ಕೆ ಸೇಮ್ ಸಿಲೆಬಸ್ ಇರುತ್ತೆ, ಸೇಮ್ ಕ್ವಶನ್ ಪೇಪರ್ ಪ್ಯಾಟ್ರನ್ ಇರುತ್ತೆ. ಕ್ವಶನ್ ಹಿಂದೆ ಮುಂದೆ ಮಾಡ್ಬೋದು ಅಷ್ಟೇ, ಪ್ಯಾಟ್ರನ್ ಎಲ್ಲ ಸೇಮೇ ಇರುತ್ತೆ. ಗೊತ್ತಾಯ್ತಾ? ಸೊ ನೋಡ್ಬೋದು ನೀವು, ಇದೊಂದು ಬುಕ್ಲೆಟ್ ಥರನೇ ಇದೆ, ಸೀರಿಯಲ್ ನಂಬರು ನೋಡಿ. ಯಾವಾಗ ಇದು ಮಾಡಿರೋದು ಅಂದರೆ 2017ರಲ್ಲಿ ಮಾಡಿರೋದು. ಸೊ ಈ ಥರ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ ನಿಮಗೆ. ಸೊ ಈ ಥರ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ, ಇನ್ಸ್ಟ್ರಕ್ಷನ್ಸ್ ಆಫ್ ದ ಕ್ಯಾಂಡಿಡೇಟ್. ಸೊ ಏನೇನಿದೆ, ಯಾವುದ್ಯಾವ್ದು ಏನೇನಿರುತ್ತೆ ಅದ್ರ ಬಗ್ಗೆ ಕೊಟ್ಟಿದ್ದಾರೆ, ರೈಟ್. ಸೊ ಇದು ನಿಮಗಿಲ್ಲ, ಇದು ನಿಮಗೆ ಯೂಸೇಜ್ ಇಲ್ಲ. ಇಲ್ಲಿದೆ ನೋಡಿ ನಿಮಗೋಸ್ಕರ. ಸೊ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ನೀವು ನೋಡ್ಕೋಬೋದು. ಇಂಗ್ಲೀಷಲ್ಲೂ ಕೊಟ್ಟಿದ್ದಾರೆ ಮತ್ತು ಕನ್ನಡದಲ್ಲೂ ಕೊಟ್ಟಿದ್ದಾರೆ. ಇನ್ಸ್ಟ್ರಕ್ಷನ್ಸ್ ನೀವು ಓದ್ಕೊಂಡ್ಬಿಟ್ಟು ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಗೊತ್ತಾಯ್ತಾ? ನೋಡಿ ಏನು ಹೇಳ್ತಾ ಇದ್ದಾರೆ, ಯು ಹ್ಯಾವ್ ಟು ರೈಟ್ ಆನ್ ದ ಬೋತ್ ಸೈಡ್ಸ್ ಆಫ್ ಎವ್ರಿ ಆನ್ಸರಬಲ್ ಶೀಟ್ ಆಫ್ ದ ಬುಕ್ಲೆಟ್. ಅಂದರೆ ಇದು ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ. ಇಫ್ ಯು ಮಿಸ್ಟೇಕನ್ಲಿ ಯು ಹ್ಯಾವ್ ನಾಟ್ ಯೂಸ್ ದ ಸಮ್ ಆನ್ಸರಬಲ್ ಪೇಜಸ್ ವೈಲ್ ರೈಟಿಂಗ್ ಆನ್ಸರ್ ರೈಟ್ ಪ್ಲೀಸ್ ಟರ್ನ್ ಓವರ್ ಆನ್ ದೋಸ್ ಪೇಜಸ್. ಆಯಿತಾ? ಮಿಸ್ಟೇಕನ್ಲಿ ನೀವು ಯೂಸ್ ಮಾಡಿಲ್ಲ ಅಂದರೆ ಪ್ಲೀಸ್ ಟರ್ನ್ ಓವರ್ ಅಂತ ಬರೀಬೇಕಾಗುತ್ತೆ. ಆಯಿತಾ? ಅದಾದಮೇಲೆ ರಫ್ ನೋಟು ಕ್ಯಾಲ್ಕುಲೇಷನು ರಫ್ ಪೇಜಸ್ ಗಿವನ್ ಅಟ್ ದ ಎಂಡ್ ಆಫ್ ದಿಸ್ ಬುಕ್ಲೆಟ್ ಮಸ್ಟ್ ಬಿ ಯೂಸ್. ಆಯಿತಾ? ರಫ್ ನೋಟ್ಸ್ ಶುಡ್ ಬಿ ಕ್ರಾಸ್ ಥ್ರೂ ದ ಆಫ್ಟರ್ವರ್ಡ್ಸ್. ರಫ್ ನೋಟ್ಸ್ ಕೊಟ್ಟಿದ್ದಾರೆ, ನೀವು ಅಲ್ಲೂ ಯೂಸ್ ಮಾಡ್ಬೋದು. ಡ್ರಾ ಯುವರ್ ಪೆನ್ ಥ್ರೂ ಇಟ್ ಆ್ಯಂಡ್ ಬಿಲೋ ಇಟ್ ಯು ಮಸ್ಟ್ ರೈಟ್ ದ್ಯಾಟ್ ದ ಆನ್ಸರ್ ಹ್ಯಾಸ್ ಬೀನ್ ಕಟ್ ಬೈ ಮೀ ಆ್ಯಂಡ್ ಶುಡ್ ನಾಟ್ ಬಿ ಇವ್ಯಾಲ್ಯುಯೇಟೆಡ್. ತಪ್ಪಾಗಿ ಬರೆದ್ರೆ ಅಲ್ಲಿ ನೀವು ಬರಿಬೋದು ಇದನ್ನು, ದಿಸ್ ಆನ್ಸರ್ ಹ್ಯಾಸ್ ಬಿನ್ ಕಟ್ ಬೈ ಮೀ ಆ್ಯಂಡ್ ಶುಡ್ ನಾಟ್ ಬಿ ವ್ಯಾಲ್ಯುಯೇಟೆಡ್ ಅಂತ ಬರೆದ್ರೆ ಅದನ್ನು ಕಟ್ ಮಾಡಿಬಿಟ್ಟು ಬೇರೆ ಆನ್ಸರ್ ಬರಿಬೋದು ನೀವು. ಡು ನಾಟ್ ರೈಟ್ ಯುವರ್ ನೇಮ್, ರೋಲ್ ನಂಬರ್, ಸಿಗ್ನೇಚರ್ ಆನ್ ಎನಿಥಿಂಗ್ ಇಲ್ಸ್ ಆನ್ ದ ಬುಕ್ಲೆಟ್ ಎಕ್ಸೆಪ್ಟ್ ಆಸ್ ಎ ರಿಕ್ವೈರ್ಡ್. ಇದು ಗೊತ್ತೇ ಇದೆ. ಈ ಥರ ಬರೆದ್ರೆ ನಿಮಗೆ ಅದನ್ನು ನಿಮ್ಮದು ಕ್ಯಾಂಡಿಡೇಚರ್ ಕ್ಯಾನ್ಸಲ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದು ಬಂದುಬಿಟ್ಟು ಇವಾಗ ಇದು ಎಷ್ಟಾಯಿತು, ಇನ್ಸ್ಟ್ರಕ್ಷನ್ಸ್ ಬಗ್ಗೆ ಗೊತ್ತಾಯಿತು. ಇವಾಗ ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ ನೋಡಿ, ಇಲ್ಲಿ ನೋಡಿ. ಸೊ ನಾನು ನಿಮಗೆ ಮೊದಲೇ ಹೇಳಿದ್ದೆ, ಏನು ಹೇಳಿದ್ದೆ? ಸೊ ಪದ ಪ್ರಯೋಗ, ಪದ ಯೂಸೇಜು, ಇಂಗ್ಲೀಷ್ ಟು ಕನ್ನಡ ಅದೆಲ್ಲ ಹೇಳಿದ್ದೆ. 20-20-25 ಅಂತ ಹೇಳಿದ್ದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕ್ವಶನ್ನು ಯಾವತ್ತೂ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇರುತ್ತೆ. ನೀವು ನೋಡ್ಬೋದು. ಪ್ರಶ್ನೆಗಳಿಗೆ ಉತ್ತರಿಸುವ ಮುನ್ನ ಮುಖಪುಟದಲ್ಲಿ ನೀಡಿರುವ ಸೂಚನೆಗಳನ್ನು ಕಡ್ಡಾಯ ಪಾಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಕ್ವಶನ್ ಏನಿದೆ, ಈ ಕೆಳಗಿನ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು 300 ಶಬ್ದಗಳಲ್ಲಿ ಪ್ರಬಂಧ ಬರೆಯಿರಿ. ರೈಟ್. ಸೊ ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ರೈಟ್ ಎನ್ ಎಸ್ಸೆ ಆಫ್ 300 ವರ್ಡ್ಸ್, ರೈಟ್, ಫಾರ್ ದ ಗಿವನ್ ಟಾಪಿಕ್ ಏನೇನು ನೋಡಿ, ಈ ಥರ ಟಾಪಿಕ್ಸ್ ಕೊಡ್ತಾರೆ. ನಗರಗಳಲ್ಲಿನ ವಾಹನ ದಟ್ಟಣೆ ಸಮಸ್ಯೆಯನ್ನು ಬಗೆಹರಿಸುವ ಬಗ್ಗೆ, ಶಿಕ್ಷಣದಲ್ಲಿ ಮಾನವೀಯ ಮೌಲ್ಯಗಳ ಅಳವಡಿಕೆ ಅಗತ್ಯತೆ, ನಮ್ಮ ಹಳ್ಳಿಗಳು ಅಂದು ಇಂದು. ಎಷ್ಟು ಚೆನ್ನಾಗಿ ಟಾಪಿಕ್ಸ್ ಕೊಟ್ಟಿದ್ದಾರೆ. ನಿಮ್ಮ ಮೆಚ್ಚಿನ ಆಟ ನೋಡಿ. ಇಷ್ಟೊಂದು ನೀವು ಏನು ಜಾಸ್ತಿ ಓದೋದು ಬೇಕಾಗಿಲ್ಲ. ನಿಮಗೆ ಕನ್ನಡ ಬರೆಯೋಕ್ಕೆ ಬಂದರೆ ಸಾಕು. ಇದಂತೂ ನಿಮ್ಮ ಹತ್ರ ಜನರಲ್ ನಾಲೆಜ್ ಇರುತ್ತೆ, ನೀವು ಬರಿಬೋದು. ನೋಡಿ, ಒಂದೇ ಇದಕ್ಕೆ 25 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇದೇ ಥರ ಇರುತ್ತೆ ನೋಡಿ. ಈ ಥರ ಬ್ಲ್ಯಾಂಕ್ ಪೇಜಸ್ ಇರುತ್ತೆ. ನೀವು ಅಲ್ಲೇ ಆನ್ಸರ್ ಬರಿಬೇಕಾಗುತ್ತೆ ನೋಡಿ. 300 ಪೇಜ್ ಎಷ್ಟು ಕೊಟ್ಟಿದ್ದಾರೆ, 3-4 ಪೇಜ್ ಕೊಟ್ಟಿರ್ತಾರೆ. ಅದಾದಮೇಲೆ ನೆಕ್ಸ್ಟ್ ಕ್ವಶನನ್ನು, ಈ ಕೆಳಗಿನ ಗದ್ಯ ಭಾಗವನ್ನು ಗಮನವಿಟ್ಟು ಓದಿ ಕೊನೆಯಲ್ಲಿ ಕೊಟ್ಟಿರೋ ಪ್ರಶ್ನೆಗಳನ್ನು ಸೂಕ್ತ ಉತ್ತರ ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಸ್ಟೋರಿ ಕೊಟ್ಟಿದ್ದಾರೆ, ಅದಾದಮೇಲೆ ಕೆಳಗಡೆ ಕ್ವಶನ್ಸ್ ಕೇಳ್ತಾರೆ, ಅದು ಬರಿಬೇಕು ನೀವು ನೋಡಿ. ಇಲ್ಲಿ ಈಗ ನೋಡಿ, ಒಂದು 5 ಕ್ವಶನ್ಗೆ 5 ಮಾರ್ಕ್ಸ್ಗೆ 5 ಕ್ವಶನ್ ಅಂದರೆ 25 ಅಂಕ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಾ? ಸೊ ಈ ಸ್ಟೋರಿನ ಓದ್ಬಿಟ್ಟು ಇವು ಕ್ವಶನ್ಸ್ನ ನೀವು ಆನ್ಸರ್ ಮಾಡಬೇಕು. ಓಕೆ ನೋಡಿ, ಇಲ್ಲೆಲ್ಲ ಕ್ವಶನ್ಸ್ ಕೊಟ್ಟಿದ್ದಾರೆ. ಏನು ಕ್ವಶನ್, ಅದ್ರ ಪ್ಯಾರಾಗ್ರಾಫ್ ಪ್ರಕಾರ ಏನೇನು ಕ್ವಶನ್ಸ್ ಇರುತ್ತೆ ಅದೇ ಥರ ಕೊಡ್ತಾರೆ. ನೆಕ್ಸ್ಟ್ 25 ಮಾರ್ಕ್ಸು, ಇವು 50 ಮಾರ್ಕ್ಸ್ ಆಯಿತು. ನೆಕ್ಸ್ಟ್ 25 ಸುಮಾರು 100 ಪದಗಳಿಗೆ ಮೀರದಂತೆ ಈ ಕೆಳಗಿನ ಗದ್ಯ ಭಾಗದ ಸಾರವನ್ನು ನಿಮ್ಮ ಸ್ವಂತ ಮಾತುಗಳಲ್ಲಿ ಬರೆಯಿರಿ. ನೋಡಿ, ಇಲ್ಲಿ ಏನು ಮಾಡಿದ್ರು, ಅದು ಆ ಸ್ಟೋರಿನ ನೋಡಿಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ಆ ಕ್ವಶನ್ಸು ಆನ್ಸರ್ ಮಾಡಬೇಕು. ಬಟ್ ಇಲ್ಲಿ ಆ ಥರ ಇಲ್ಲ. ಇದು ಫುಲ್ಲು ಪ್ಯಾರಾಗ್ರಾಫಲ್ಲಿ ಕೊಟ್ಟಿದ್ದಾರೆ. ಒಂದು 2 ಪೇಜ್ ಇದೆ, 1 ಪೇಜ್ ಇದೆ. ಅದನ್ನು ನೀವು ಸಮರೈಸ್ ಮಾಡಬೇಕು. ಅಂದರೆ ಚಿಕ್ಕದಾಗಿ ಮತ್ತು ಅದರ ಮೀನಿಂಗ್ಫುಲ್ ಆಗಿ ಬರಿಬೇಕಾಗುತ್ತೆ. ನಮ್ಮ ಸ್ವಂತ ವಾಕ್ಯಗಳಲ್ಲಿ ಬರಿಬೇಕಾಗುತ್ತೆ. ಅದಕ್ಕೆ 25 ಮಾರ್ಕ್ಸು ಕೊಟ್ಟಿದ್ದಾರೆ. ಗೊತ್ತಾಯ್ತಾ? ಇಲ್ಲಿ ನೋಡಿ, ಪ್ರಿಸೈಸ್ ರೆಂಟಿಂಗ್ ಅಂತಲೂ ಅಂತಾರೆ. ಸಂಕ್ಷಿಪ್ತ ಲೇಖನ ಅಂದರೆ ಬ್ರೀಫಾಗಿ ಬರಿಬೇಕಾಗುತ್ತೆ ಮತ್ತು ಇಂಪಾರ್ಟೆಂಟು. ಗೊತ್ತಾಯ್ತಾ? ನೋಡಿ, ಇಲ್ಲಿ ನಂಬರ್ ಆಫ್ ವರ್ಡ್ ಯೂಸ್ಡು ಅದನ್ನು ಇಲ್ಲಿ ಬರೆದಿದ್ದಾರೆ. ಸೊ ಇದನ್ನು ಈ ಥರನೇ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಏನಿದೆ ನೋಡಿ, ನಾನು ಹೇಳಿದ್ದೆ ನಿಮಗೆ, ಈ ಕೆಳಗಿನ ಗದ್ಯ ಭಾಗವನ್ನು ಕನ್ನಡಕ್ಕೆ ಭಾಷಾಂತರಿಸಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಇಂಗ್ಲೀಷಲ್ಲಿ ಏನು ಕೊಟ್ಟಿದ್ದಾರಲ್ಲ ಅದನ್ನು ನೀವು ಕನ್ನಡ ಭಾಷೆಗೆ ಭಾಷಾಂತರಿಸಬೇಕು, ಅಂದರೆ ಕನ್ವರ್ಟ್ ಮಾಡಬೇಕು. ಸೊ ಅದಕ್ಕೆ 25 ಮಾರ್ಕ್ಸ್ ಕೊಟ್ಟಿದ್ದಾರೆ. ಕೆಳಗಡೆ ಪೇಜಸ್ ಇರುತ್ತೆ, ಇಲ್ಲಿ ನೋಡಿಬಿಟ್ಟು ನೀವು ಬರಿಬೋದು. ಗೊತ್ತಾಯ್ತಾ? ಇದು ಒಂದು. ನೆಕ್ಸ್ಟ್ ಬಂದುಬಿಟ್ಟು ಕೆಳಗಿನವುಗಳಲ್ಲಿ ಒಂದನ್ನು ಕುರಿತು 100 ಪದಗಳಿಗೆ ಮೀರದಂತೆ ಪತ್ರಿಕಾ ಸಂಪಾದಕರಿಗೆ ಒಂದು ಪತ್ರ ಬರೆಯಿರಿ. ಏನೇನು ಬಂತು ಹೇಳಿ. ಫಸ್ಟು ನಿಮಗೆ ಎಸ್ಸೆ ರೈಟಿಂಗ್ ಬಂತು, ಅದಾದಮೇಲೆ ಕ್ವಶನ್ ಆನ್ಸರ್ ಬಂತು, ಅದಾದಮೇಲೆ ಇವಾಗ ಏನು ಬಂತು,
ಒಂದು ಲೆಟರ್ ರೈಟಿಂಗ್ ಬಂದಿದೆ ರೈಟ್. ಸೊ ಲೆಟರ್ ರೈಟಿಂಗ್ ಒಂದು ಏನಿದೆ 10 ಮಾರ್ಕ್ಸಿಂದಿದೆ. ಸೊ ಇದರಲ್ಲಿ ಟಾಪಿಕ್ ಕೊಟ್ಟಿರ್ತಾರೆ ಅವರೇ, ಅದನ್ನು ನೀವು ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೀವು ಬರಿಬೋದು. ಓಕೆ, ಸೊ ಇದಕ್ಕೆ 10 ಮಾರ್ಕ್ಸ್ ಇದೆ. ಸೊ ಇದೇ ಥರ ನೋಡಿ ನೆಕ್ಸ್ಟ್ ಟಾಪಿಕ್ ಏನು ಬರುತ್ತೆ, ಕೆಳಗಿನ ಗಾದೆಗಳನ್ನು ಎರಡರ ಅರ್ಥ ಸ್ವಾರಸ್ಯವನ್ನು ವಿವರಿಸಿ. ನೋಡಿ ಗಾದೆ ಮಾತು ಅಂತ ಹೇಳ್ತೀವಲ್ಲ, ಯಾಕೆ ಅಂತಂದರೆ ಯಾರಿಗಾರೋ ಒಂದು ಮಾತನ್ನು ಹೇಳಬೇಕಂದ್ರೆ ಅವ್ರಿಗೆ ನಾವು ಗಾದೆ ಮಾತಲ್ಲೇ ತಿಳಿಸ್ತೀವಿ. ಸೊ ಅದನ್ನು ನಾವು ಇಲ್ಲಿ ಸಮರೈಸ್ ಮಾಡಬೇಕು, ಅಂದರೆ ಅದನ್ನು ಬಿಡಿಸಿ ಹೇಳಬೇಕು. ಬಿತ್ತಿದ್ದನ್ನು ಬೆಳಕೆ ಮಾಡಿದ್ದನ್ನು ಅಂತ ಅಂತೀವಲ್ಲ, ಆ ಥರ ಏನೋ ಅಂತೀವಿ ನೋಡಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಚಿಕ್ಕವರಿದ್ದಾಗೆಲ್ಲ ನಾವು ಕಲಿಸ್ಕೊಡ್ತಾಯಿದ್ರು. ಸೊ ಅದನ್ನು ನಾವು ಯಾಕೆ ಆ ಥರ ಅಂತಾರೆ, ಬಡವನ ಕೋಪ ದವಡೆಗೆ ಮೂಲ ಏನೋ ಒಂದು ಮಾತಿದೆ. ಸೊ ಇದ್ರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಬೇಕು ಯಾವುದಾದ್ರು ಒಂದರಿಗೆ, ಅದು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಒಂದು ಮತ್ತೆ ಕೊಟ್ಟಿದ್ದಾರೆ ನೋಡಿ, ಕೆಳಗಿನ ನುಡಿಗಟ್ಟುಗಳಲ್ಲಿ ಎರಡರ ಅರ್ಥ ವಿವರಿಸಿ. ಎರಡರದ್ದು ಅರ್ಥ ಬರೀಬೇಕು, ಅಂದರೆ ವರ್ಡಿಂಗ್ಸ್ ಕೊಟ್ಟಿದ್ದಾರೆ, ಅದ್ರ ಮೀನಿಂಗ್ ಬರೀಬೇಕು. ನಮ್ಮ ಸ್ವಂತ ವಾಕ್ಯದಲ್ಲಿ ಬರೀಬೇಕು. ಮೂಗು ತುರಿಸು, ಕಾಲಿಗೆ ಬುದ್ಧಿ ಹೇಳು, ಆಯಿತಾ. ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಅಂತೀವಿ ನೋಡಿ. ಸರ್ ನಾನು ಓದೋದು ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಅಂತ ಅಂತಾರೆ. ಸೊ ಅದೇ ಥರ ಅಮಾವಾಸ್ಯೆ ಹುಣ್ಣಿಮೆಗೊಮ್ಮೆ ಅಂದರೆ ಅದರದ್ದು ಮೀನಿಂಗ್ ಏನು, ಯಾಕೆ ಅಂತಾರೆ ಅದು ಬರಿಬೇಕು ನೀವು, ಗೊತ್ತಾಯ್ತಾ. ನೆಕ್ಸ್ಟ್ ನೋಡಿ, ಒಂದೊಂದು ವಾಕ್ಯದಲ್ಲಿ ಉತ್ತರಿಸಬೇಕು. ಕರ್ನಾಟಕ ಭಾರತ ಕಥಾ ಮಂಜರಿ ಈ ಕಾವ್ಯವನ್ನು ಬರೆದವರು ಯಾರು. ನೋಡಿ ಈ ಥರ ಎಲ್ಲ ಕ್ವಶನ್ಸ್ ಕೇಳ್ತಾರೆ, ನಿಮಗೆ ಸ್ವಲ್ಪ ಜನರಲ್ ನಾಲೆಜು ಬೇಕು, ಗೊತ್ತಾಯ್ತಾ. ಅಕ್ಕ ಮಹಾದೇವಿ ಅಂಕಿತ ನಾಮ ಯಾವುದು. ಮಾಸ್ತಿಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಹುಚ್ಚು ಮನಸ್ಸಿನ 10 ಮುಖಗಳು ಯಾರ ಆತ್ಮಹತ್ಯೆ. ಈ ಕ್ವಶನ್ಸ್ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಬೇರೆಯವರಿಗೆ. ಕನ್ವರ್ಷನ್ ಅಷ್ಟೇ ಓದ್ಕೊಂಡು ಹೋಗ್ಬೋದು ನೀವು, ಗೊತ್ತಾಯ್ತಾ. ತತ್ಸಮ ತದ್ಭವ ನೋಡಿ, ಈಗ ಗ್ರಾಮರ್ ಕೊಟ್ಟಿದ್ದಾರೆ, ಆಯಿತಾ. ಗ್ರಾಮರು ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ತತ್ಸಮ ತದ್ಭವ ಕೊಟ್ಟಿದ್ದಾರೆ. ಸೊ ಗ್ರಾಮರು ಕೊಟ್ಟಿದ್ದಾರೆ. ನೆಕ್ಸ್ಟು ಈ ಕೆಳಗಿನ 5 ಬಿಡಿಸಿ ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ. ನಾವು ಯಾವಾಗ ಕನ್ನಡದಲ್ಲಿ ಬರಿತೀವಲ್ಲ, ಬಿಡಿಸಿ ಬರೆಯೋದಂತಂದರೆ 7 ಅಂತೀವಿ. 7 + 7 7. ಕಂಬನಿ ಅಂಬನಿ, ಈ ಥರ. ಮಹರ್ಷಿ ಆಮೇಲೆ ಮಹರ್ಷಿ ಈ ಥರ ಏನು ಬರಿತೀವಿ ನೋಡಿ, ಅದನ್ನು ಆ ಥರ ಬರಿಬೇಕು ಅಂತ ಹೇಳ್ತಾ ಇದ್ದಾರೆ 5 ಮಾರ್ಕ್ಸ್ಗೆ. ಓಕೆ, ಮತ್ತು ಕೆಳಗಿನ 5ಕ್ಕೆ ಅರ್ಥ ತಿಳಿಸಿ. ಅರ್ಥ ಅಂದರೆ ವರ್ಡ್ ಮೀನಿಂಗು ಇದ್ರದ್ದು. ಸರ್ವಜ್ಞ ಅಂದ್ರೇನು, ಅಕ್ಕರೆ, ನಭ, ಅನಲ, ಧರಣಿ, ಸುರ, ಈ ಥರ ಏನು ಮೀನಿಂಗ್ಸ್ ಇರುತ್ತೇನೋ ಅದು. ವಿರುದ್ಧಾರ್ಥಕ ಪದಗಳನ್ನು ಕೊಡ್ತಾರೆ, ಅಂದರೆ ಅಪೋಸಿಟ್ ವರ್ಡ್ಸ್, ಇದನ್ನು ನೀವು ಅಲ್ಲಿ ಬರಿಬೇಕಾಗುತ್ತೆ, ಆಯಿತಾ. ಸೊ ಈ ಥರ ಏನಂತಂದರೆ ನಿಮ್ಮದು ಕ್ವಶನ್ ಪೇಪರ್ ಇರುತ್ತೆ. ಈ ಕ್ವಶನ್ ಪೇಪರು ನಿಮಗೆ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನೀವು KPSC ವೆಬ್ಸೈಟ್ಗೆ ವಿಸಿಟ್ ಮಾಡಿ ಒಂದ್ಸಲ, ನಾನು ತೋರಿಸ್ತೀನಿ ನಿಮಗೆ. KPSC ವೆಬ್ಸೈಟ್ಗೆ ಹೋಗ್ಬೇಕು ನೀವು. KPSC ವೆಬ್ಸೈಟಲ್ಲಿ ಹೋದಾಗ ಇಲ್ಲಿ ನೋಡಿ ಕ್ವಶನ್ ಪೇಪರ್ QCA ಅಂತಿದೆ, ಅದು ಸಬ್ಜೆಕ್ಟ್ ಕೋಡು 264 ಇದೆ. ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೋಡ್ಬೋದು. ತುಂಬ ಕ್ವಶನ್ ಪೇಪರ್ಸ್ ಇದೆ ಆಲ್ರೆಡಿ. ಅದಿಷ್ಟು ನೋಡಿಕೊಂಡ್ರೆ ನೀವು ಆರಾಮಾಗಿ ಕ್ಲಿಯರ್ ಆಗುತ್ತೆ. ಈ ಥರ ಕನ್ನಡ ಎಕ್ಸಾಮ್ನ ನೀವು ಆರಾಮಾಗಿ ಮಾಡ್ಬೋದು, ಸರಿನಾ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಇಫ್ ಯು ಹ್ಯಾವ್ ಎನಿ ಟೈಪ್ ಆಫ್ ಡೌಟ್ ರಿಗಾರ್ಡಿಂಗ್ PW exam, we will make a video for all of you. Okay, thank you. Have a nice day. Make sure that you already join our Telegram channel, Civil with Sudhir. Link is in the description box. Thank you.